ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ UK ಕಿಚನ್ ಚಾನಲ್. ಇವತ್ತಿನ ದಿನ ನಾನು ಮಾಡಬೇಕಂತಿರೋ ರೆಸಿಪಿ ಏನಂದ್ರೆ ಕ್ರಿಸ್ಪಿಯಾಗಿರೋಂಥ ಬೆಂಡೆಕಾಯಿ ಬಜ್ಜಿ. ಅದರಲ್ಲೂ ಈಗ ಚಳಿ ಜಾಸ್ತಿ ಐತಿ, ಈ ಟೈಮ್ ಒಳಗೆ ಬಿಸಿ ಬಿಸಿ ಚಹಾ ಜೊತೆ ಈ ರೀತಿ ಕ್ರಿಸ್ಪಿಯಾಗಿರೋ ಟೇಸ್ಟಿಯಾಗಿರೋಂಥ ಬೆಂಡೆಕಾಯಿ ಬಜ್ಜಿ ಇದ್ರೆ ಅದ್ರ ಮಜಾನ ಬೇರೆ. ಅದಕ್ಕೆ ನಾನು ಇವತ್ತಿನ ದಿನ ಟೇಸ್ಟಿಯಾಗಿರೋಂಥ ಬೆಂಡೆಕಾಯಿ ಬಜ್ಜಿನ ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾನೆ. ಸಖತ್ ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ. ಬರೀ ಹೆಂಗಾರ ನೋಡ್ಕೊಂಬರೋಣ. ಬೆಂಡೆಕಾಯಿ ಬಜ್ಜಿ ಮಾಡೋಕೆ ನಮ್ಗೆ ಫಸ್ಟಿಗೆ ಏನು ಬೇಕಂದ್ರೆ ಬೆಂಡೆಕಾಯಿ ಬೇಕು. ಈ ರೀತಿ ಬೆಂಡೆಕಾಯಿ ನಾನಿಲ್ಲಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಾನಿ ನೀಟಾಗಿ. ಹಸಿವ ಇಟ್ಕೋಬೇಡ್ರಿ, ಅದು ಲಾಳಿ ಲಾಳಿ ಬಿಟ್ಕೋತತಿ, ಸರಿ ಅನಿಸೋದಿಲ್ಲ. ಅದಕ್ಕೆ ಚೆಂದಾಗೆ ವಾಶ್ ಮಾಡ್ಕೊಂಡು ಒಂದು ಬಟ್ಟೆ ಒಳಗೆ ಒರೆಸಿ ಈ ರೀತಿ ಸಪ್ರೇಟ ಒಣಗಿ ಪ್ಲೇಟ್ ಒಳಗೆ ತೆಗೆದಿಟ್ಕೊರಿ. ಇದನ್ನು ಯಾವ ರೀತಿ ಹೆಚ್ಚೋದು ಅಂಥೇಳಿ ತೋರಿಸ್ತೇನೆ ಆಮೇಲೆ. ನೆಕ್ಸ್ಟ್ ನಾನಿಲ್ಲಿ ಹಿಟ್ಟು ತೊಗೊಂಡೀನಿ, 3 ರೀತಿ ಹಿಟ್ಟು: ಅಕ್ಕಿ ಹಿಟ್ಟು, ಹಸಿಬೇಳೆ ಹಿಟ್ಟು ಮತ್ತು ಇದು ಪುಟಾಣಿ ಹಿಟ್ಟು. ಪುಟಾಣಿ ಹಿಟ್ಟು ಏನಂದ್ರೆ ಇದು ಬಾಯೊಳಗೆ ಒಂಥರ ಟೇಸ್ಟ್ ಕೊಡ್ತೈತಿ, ಆಮೇಲೆ ಅಕ್ಕಿ ಹಿಟ್ಟು ಕ್ರಿಸ್ಪಿ ಮಾಡ್ತೈತಿ ಅದಕ್ಕೆ. ನೆಕ್ಸ್ಟ್ ಕರಿಬೇವು ಮತ್ತು ಕೊತ್ತಂಬರಿ, ಆಮೇಲೆ ಇದು ಜೀರಿಗೆ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿಬಿಟ್ರೆ ಮುಗೀತು. ಈಗ ನಾನು ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೋತೇನೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಇದಕ್ಕೆ ನೀವು ಮೆಣಸಿನ್ಕಾಯಿನೂ ಹೆಚ್ಚಿ ಹಾಕ್ಕೋಬೋದು, ಬೇಡ ಅಂದ್ರೆ ಈ ರೀತಿ ಬರೀ ಖಾರದ ಪುಡಿ ಅಷ್ಟೇ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಜೀರಿಗೆ ಪುಡಿ, ಅಂದರೆ 1 ಚಿಟಿಕೆ ಅಡಿಗೆ ಸೋಡಾ. ಈಗ ಇದನ್ನು ನೀರು ಹಾಕ್ತಾನೆ ಫಸ್ಟ್ ಅಷ್ಟು ಕಲಿಸ್ಕೋಬೇಕು, ಅಂದ್ರೆ ಉಪ್ಪು ಖಾರ ಹಿಟ್ಟೊಳಗೆ ಸರಿಯಾಗಿ ಸೇರ್ಕೋತೈತೆ. ಅದಕ್ಕೆ ನಾನಿಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳತ್ತೇನೆ ಈ ರೀತಿ. ಇದನ್ನು ನೀವು ಭಾಳ ತೆಳ್ಳಗನೂ ಮಾಡ್ಕೋಬಾರ್ದು, ಭಾಳ ಗಟ್ಟಿನೂ ಮಾಡ್ಕೋಬಾರ್ದು, ಒಂದು ಮೀಡಿಯಮ್ ಒಳಗೆ ಮಾಡ್ಕೋಬೇಕು ಈ ರೀತಿ. ಬೆಂಡೆಕಾಯಿನ ಯಾವ ರೀತಿ ಹೆಚ್ಕೋಬೇಕಂತೇಳಿ ತೋರಿಸ್ತೇನೆ. ಫಸ್ಟಿಗೆ ಈ ಹಿಟ್ಟು ಕಲಸಿಟ್ಬಿಟ್ರೆ ಇದು ಚೂರು ನೆನ್ಕೋತೈತೆ, ಅದಕ್ಕೆ ಇದನ್ನು ಕಲಸಿಟ್ಬಿಡೋಣ ಫಸ್ಟಿಗೆ. ಬೆಂಡೆಕಾಯಿನ ನಾವು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡೇವಿ. ಈಗ ನಾನು ಯಾವ ರೀತಿ ಹೆಚ್ಕೋಬೇಕಂತೇಳಿ ತೋರಿಸ್ತೇನೆ. ಈ ರೀತಿ ತೆಗೆದು ಈ ರೀತಿ ಹೆಚ್ಕೋಬೇಕು. ಇದೇ ರೀತಿ ಎಲ್ಲ ಬೆಂಡೆಕಾಯಿನೂ ನೀವು ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಇದೇ ರೀತಿ ಈ ರೀತಿ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡು ನೋಡ್ರಿ ಈ ರೀತಿ. ನಾನು ಇದ್ರ ಒಳಗೂ ಕೂಡ ಈ ರೀತಿ ಹಿಟ್ಟು ತುಂಬ್ಕೊಂಡೇನಿ. ನೀವು ಎಣ್ಣೆಕಾಯಿ ಏನು ಮಾಡ್ತಿರ್ತೀರಲ್ಲ ಬದ್ನಿಕಾಯಿ, ಅದೇ ರೀತಿ ಸೇಮ್ ಇದ್ರೊಳಗೆ ಹಿಟ್ಟು ತುಂಬಿಕೊಂಡು ಈ ರೀತಿ ಮೇಲೂ ಹಿಟ್ಟು ಹಚ್ಚಿಟ್ಟೇನಿ. ಈಗ ಆಲ್ರೆಡಿ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡೇನಿ. ಎಣ್ಣೆ ಕಾದೈತಿ, ಕಾದ್ಮೇಲೆ ಈ ರೀತಿ ಒಂದೊಂದು ಹಾಕಬೇಕು. ಇವನ್ನ ನೀವು ಗ್ಯಾಸ್ ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೊಂಡನ ಬೇಯಿಸ್ಕೋಬೇಕು. ಯಾಕಂದ್ರೆ ಇದ್ರ ಒಳಗೂ ಹಿಟ್ಟು ತುಂಬಿರ್ತೇವಲ್ಲ ನಾವು, ಅದು ಮೇಲ್ನೋಟಕ್ಕೆ ಬೆಂದಿರೋ ಥರ ಕಾಣ್ತೈತಿ. ಬಟ್ ಏನಾಗ್ತೈತಂದ್ರೆ ನೀವು ಜೋರು ಇಟ್ಬಿಟ್ರೆ ಎಲ್ಲ ಹೊತ್ಕೊಂಡ್ಬಿಡ್ತೈತಿ, ಮೇಲಷ್ಟೇ ಬೆಂದಿರ್ತೈತಿ, ಒಳಗೆ ಹಿಟ್ಟೆಲ್ಲ ಹಸಿ ಹಸಿ ಉಳಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಆದಷ್ಟು ಸಣ್ಣಗೆ ಇಟ್ಕೊಂಡು ಕರಿಬೇಕು ನೀವು ಇದನ್ನು. ಮತ್ತು ಹಿಂಗೆ ನೀಟಾಗಿ ಹೊಳಿಸ್ಕೊಂಡು ಉರಿ ಸಣ್ಣಗೆ ಇಟ್ಟನ ಕರಿಬೇಕು ನೀವು ಆದಷ್ಟು.
ನೋಡ್ರಿ, ಟೇಸ್ಟಿಯಾಗಿರೋವಂಥ ಬೆಂಡೆಕಾಯಿ ಬಜ್ಜಿ ರೆಡಿ. ಅದರಲ್ಲೂ ಈ ಚಳಿಗಾಲದೊಳಗೆ ಚಾ ಜೊತೆ ಏನಾದರೂ ಕರೆದಿದ್ದು ತಿನ್ಬೇಕು ಅನ್ನಿಸ್ತಿರ್ತೈತಿ. ಆವಾಗ ಈ ರೀತಿ ನೀವು ಕ್ರಿಸ್ಪಿಯಾಗಿರೋ ಬೆಂಡೆಕಾಯಿ ಬಜ್ಜಿ ರೆಸಿಪಿ ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರ್ತೈತಿ. ಕಡಿಮೆ ಸಮಯದೊಳಗೆ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರೋ ಈ ಬಜ್ಜಿನ ರೆಡಿ ಮಾಡ್ಬೋದು. ನಿಮ್ಗೆ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ.